ಈ ಮಧ್ಯೆ ದೂರುದಾರ ಟಿಜೆ ಅಬ್ರಹಾಂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮೂಡಾ ಕಮಿಷನರ್ ರಘುನಂದನ್ ಅವರನ್ನ ಭೇಟಿಯಾಗಿದ್ದಾರೆ ಅಬ್ರಹಾಂ. ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟದ್ದು ಇದೇ ಟಿಜೆ ಅಬ್ರಹಾಂ. ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಚೊಕ್ಕಸ್ ನೋಟಿಸ್ ಅನ್ನ ಸಿಎಂಗೆ ಜಾರಿ ಮಾಡಿತ್ತು. ಈಗ ಮೂಡಾ ಕಮಿಷನರ್ ಕಚೇರಿಗೆ ತೆರಳಿ ಟಿಜೆ ಅಬ್ರಹಾಂ ಚರ್ಚೆ ನಡೆಸಿದ್ದಾರೆ. ಭಾರಿ ಕುತೂಹಲ ಕೆರಳಿಸ್ತಾ ಇದೆ ದೂರುದಾರ ಅಬ್ರಹಾಂ ಅವರ ನಡೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಕೋರಿ ರಾಜ್ಯಪಾಲರಿಗೆ ಅರ್ಜಿ ಸಲ್ಲಿಸ್ತಾರೆ ಟಿಜೆ ಅಬ್ರಹಾಂ. ಆ ಅರ್ಜಿ ಪ್ರತಿಯೊಂದಿಗೆ ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿ ಕೊಡಬಾರ್ದು, ಈ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಕೊಡ್ತಾರೆ ರಾಜ್ಯಪಾಲರು. ಅದಕ್ಕೊಂದು ಸಂಪುಟ ಈಗ ನಿರ್ಣಯ ತೆಗೆದುಕೊಂಡು ನೋಟಿಸ್ ವಾಪಸ್ ತಗೊಳ್ಳಿ, ಅಬ್ರಹಾಂ ದೂರನ್ನ ತಿರಸ್ಕರಿಸಿ ಅಂತ ಹೇಳಿದೆ. ಈಗ ರಾಜ್ಯಪಾಲರು ವಾಪಸ್ ಆಗ್ತಾ ಇದ್ದಾರೆ, ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲ ಇದೆ. ಈ ಮಧ್ಯೆ ಮೂಡಾ ಕಚೇರಿಗೆ ದೂರುದಾರರ ಭೇಟಿ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. 1.5 ಗಂಟೆ ಗೌರವರಿಗೆ ನಾನು ಕೊಟ್ಟೆ. ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿರೋದ್ರಲ್ಲಿ ಈಗಿರೋ ಸೈಲೆನ್ಸ್ ಅಲ್ಲೇ ಗೊತ್ತಾಗುತ್ತಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ. ಇದಕ್ಕಿಂತಲೂ ಅರ್ಥ ಆಗ್ಬೇಕಾ ಗೌರವರಿಗೆ? ಅವ್ರಿಗೇನು ಅರ್ಥ ಆಗಲ್ವಾ? ಅದಾದ್ಮೇಲೆ ನಾನು ಹೋಗಿ ಅಡಿಷನಲ್ ಡಾಕ್ಯುಮೆಂಟ್ಸ್ ಕೊಟ್ಟೆ, ಸರ್ಕ್ಯುಲರ್ ಕೊಟ್ಟೆ. ನಾನು ಯಾಕೆ ಗವರ್ನರ್ ಭೇಟಿ ಆದಿ ಅನ್ನೋದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ. ಕೋರ್ಟ್ ಆರ್ಡರ್ ಇದೆ, ಅದ್ರ ಪ್ರಕಾರ ಹೋಗಿರೋದು ಅಂತೆಲ್ಲ ಹೇಳಿದ್ದೀನಿ. ಒಂದು ಪ್ರಶ್ನೆಗೆ ಇಷ್ಟೂ ಜನ ಮಂತ್ರಿಗಳು, ಕೃಷ್ಣ ಬೈರೇಗೌಡರು, ಪ್ರಿಯಾಂಕಾ ಖರ್ಗೆ, ಆಮೇಲೆ ಯಾರ್ಯಾರಿದ್ರು, ಕಾನೂನು ಮಂತ್ರಿ ಇದ್ರು, ಕೆ ಪಾಟೀಲ್ ಇದ್ರು, ಮಾತಾಡಿದ್ರಲ್ಲ ಇಷ್ಟೂ ಜನ ಅಲ್ಲಿ ಕೂತ್ಕೊಂಡು. ಡಿ.ಕೆ. ಶಿವಕುಮಾರ್ ಪಂಡಿತರು, ಮೇಧಾವಿ, ಅವರೇ ಬ್ರೀಫ್ ಮಾಡಿದ್ದು. ಅದರಲ್ಲಿ ಒಂದು ಸೆಂಟೆನ್ಸ್ ಕೇಳಿಲ್ಲಲ್ಲ ನಾನು ಮಾಡಿರೋ ಆರೋಪದ ಬಗ್ಗೆ. ಅದರಲ್ಲಿ ಇಂಥ ಪ್ಯಾರಾಗ್ರಾಫ್ ಅಲ್ಲಿ, ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾನು ಹೇಳಿರೋದು ತಪ್ಪು ಅಂತ ಎಲ್ಲ ಹೇಳದ? ನಾವು ಮಾಡಿಲ್ರಿ, ಏನು ತಪ್ಪಾಗಿಲ್ರಿ. ಆಗಿಲ್ಲ ಅಂತ ಹೇಳಿದ್ರೆ ನೀವ್ ಯಾಕೆ ಭಯ ಬಿಡ್ತಿದ್ದೀರಾ? ನೋಟಿಸ್ ಬಂತು, ನೋಟಿಸ್ ಉತ್ತರ ಕೊಡಿ. ತಪ್ಪೇ ಆಗಿಲ್ಲಲ್ಲ, ಉತ್ತರ ಕೊಡಿ. ಏನ್ ಕೇಳಿದ್ದು ಗವರ್ನರ್? ಏನ್ ಕೇಳಿದ್ರು? ಶೋ ಕಾಸ್ ನೋಟಿಸ್. ಇವರು ಕೇಳಿದಾರಲ್ಲ ರಿಕ್ವೆಸ್ಟ್ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್, ಕೊಡಬಹುದೋ ಕೊಡಬಾರ್ದು. ಈಗ ಕೊಡಬಾರ್ದು ಅಂತ ಹೇಳಿದ್ರೆ ನೀವ್ ಹೇಳಿ ಇಂಥ ಕಾರಣ ಕೊಡಬಾರ್ದು ಅಂತ. ಇಲ್ರಿ ನಾವೇನ್ ತಪ್ಪೇ ಮಾಡಿಲ್ಲ. ಹಂಗಾರೆ ನೀವೆಲ್ಲರೂ ಇಲ್ಲಿ ನಿಂತಿರೋ ಎಲ್ಲ ಜನಕ್ಕೂ ಕೇಳ್ತೀನಿ, ಈ ನೀವು ಕೋರ್ಟ್ ಕೇಸ್ಗಳು ಬಂದಿರ್ತದಪ್ಪ ನಿಮಗೆ, ಯಾರೋ ಕೇಸ್ ಹಾಕಿರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.